ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ. ನಾನು ವಿಶೇಷವಾಗಿ ಈ ಷಟ್ಸ್ಥಳಗಳಲ್ಲಿ ಮೊದಲೇದಾಗಿರುವಂತಹ ಭಕ್ತ ಸ್ಥಳವನ್ನು ಕುರಿತಂತೆಯೇ ಅದರ ಒಂದು ವಚನವನ್ನು ಇಟ್ಟುಕೊಂಡು ನಾನು ನನ್ನ ಮಾತುಗಳನ್ನು ಇವತ್ತು ಆಲೋಚನೆ ಮಾಡ್ತಾ ಇದ್ದೇನೆ. ಈಗಾಗಲೇ ಸರ್ ಅವರು ಹೇಳಿದ ಹಾಗೆ ಸ್ಥಳ ಅನ್ನುವ ಪದಕ್ಕೆ ವ್ಯಾವಹಾರಿಕವಾದ ಅರ್ಥದೊಳಗೆ ಭಾಷೆಯೊಳಗೆ ನೆಲ, ಭೂಮಿ, ಜಾಗ ಅನ್ನುವಂಥ ಅರ್ಥ ಇದ್ದರೂ ಕೂಡ ಅದು ಆಧ್ಯಾತ್ಮಿಕ ಪರಿಭಾಷೆಯೊಳಗೆ ಮೆಟ್ಟಿಲು ಅಥವಾ ಹಂತ ಅನ್ನುವಂಥ ಅರ್ಥವನ್ನು ಅದು ಪಡೆದುಕೊಂಡಿದೆ. ಜಗತ್ತಿನ ಎಲ್ಲದಕ್ಕೂ ಯಾವುದು ಆಶ್ರಯವೋ ಅದೇ ಸ್ಥಳ ಅನ್ನುವಂತಹ ಒಂದು ಮಾತನ್ನು ವಿದ್ವಾಂಸರಾದವರು ಇದಕ್ಕೆ ಹೇಳುವುದನ್ನು ನಾವು ಗಮನಿಸ್ತೀವಿ. ಚನ್ನಬಸವಣ್ಣನವರು ತಮ್ಮ ಒಂದು ವಚನದೊಳಗೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂದಿಂತು ಷಟ್ಸ್ಥಳಗಳು 6 ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈಗಾಗಲೇ ಸರ್ ಅವರು ನಿನ್ನೆ ಕುರಿತು ಚರ್ಚೆ ಮಾಡಿದ ಹಾಗೆ ಮನುಷ್ಯನ ಐಹಿಕ ಬದುಕನ್ನು ಐಕ್ಯದ ಬದುಕನ್ನಾಗಿ ಮಾಡಿಕೊಳ್ಳುವುದಕ್ಕೆ ಒಂದೊಂದು ಹಂತವಾಗಿ ಈ ಷಟ್ಸ್ಥಳಗಳು ನಮಗೆ ಸಿಕ್ಕಿದಾವೆ. ಧರ್ಮದಲ್ಲಿ ಷಟ್ಸ್ಥಳ ಧರ್ಮವೇ ಅತ್ಯಂತ ಶ್ರೇಷ್ಠವಾದುದು. ಯಾಕಂದ್ರೆ ಅದು ಭಕ್ತಿಯಲ್ಲಿ ಅಂಕುರಿಸಿ ಮುಕ್ತಿಯಲ್ಲಿ ಅವಸಾನಗೊಳ್ಳುತ್ತದೆ, ಮುಕ್ತಿಯಲ್ಲಿ ಪರ್ಯಾವಸಾನಗೊಳ್ಳುತ್ತದೆ. ಭಕ್ತಿಯಲ್ಲಿ ಅಂಕುರಿಸಿ ಮುಕ್ತಿಯಲ್ಲಿ ಫಲಿಸುತ್ತದೆ ಅನ್ನುವಂತಹ ಮಾತನ್ನು ಪೂಜ್ಯರಾದಂತಹ ನಮ್ಮ ಮುಂಡ್ರಿಗಿಯ ಪರಮಪೂಜ್ಯ ಜಗದ್ಗುರು ಅನ್ನದಾನೇಶ್ವರ ಮಠದ ಪರಮಪೂಜ್ಯರು ತಮ್ಮ ಷಟ್ಸ್ಥಳ ಒಂದು ಅಧ್ಯಯನ ಅನ್ನುವಂತಹ ಒಂದು ಕೃತಿಯೊಳಗೆ ಬಹಳ ಸುಂದರವಾಗಿ ಈ ಷಟ್ಸ್ಥಳಗಳ ಸಂಪೂರ್ಣವಾಗಿ ಹೇಗೆ ಇವು ಪರ್ಯಾವಸಾನಗೊಳ್ತಾವ, ಷಟ್ಸ್ಥಳ ಧರ್ಮವು ಭಕ್ತಿಯಲ್ಲಿ ಅಂಕುರಿಸಿ ಮುಕ್ತಿಯಲ್ಲಿ ಅಂದರೆ ಸಾಮರಸ್ಯದಲ್ಲಿ ಅದು ಪ್ರತಿಫಲಿಸ್ತದೆ ಅನ್ನುವ ಮಾತನ್ನು ಹೇಳುವ ಮೂಲಕ ಅವರು ಈ ಷಟ್ಸ್ಥಳಗಳ ಮಹಿಮೆಯನ್ನು ಮಹತ್ವವನ್ನು ನಮ್ಮ ಗಮನಕ್ಕೆ ತಂದು ಕೊಟ್ಟಿದ್ದಾರೆ. ಭಕ್ತ ಸ್ಥಳ ಇದು ಯಾರೋ ಸ್ಥಳಗಳಲ್ಲಿ ಮೊದಲನೆಯ ಸ್ಥಳವೂ ಹೌದು ಮತ್ತು ಮುಂದಿನ ಸ್ಥಳಗಳಿಗೆಲ್ಲ ಇದು ಆಧಾರ ರೂಪವಾದ ಸ್ಥಳವೂ ಹೌದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಯಾಕಂದ್ರೆ ಷಟ್ಸ್ಥಳ ಮಾರ್ಗದೊಳಗೆ ಭಕ್ತಿಗೆ ಅತ್ಯಂತ ಪ್ರಮುಖ ಸ್ಥಾನ ಇದೆ. ಷಟ್ಸ್ಥಳ ಮಾರ್ಗದ ಸ್ಥಾಯಿ ಭಾವವೇ ಭಕ್ತಿ ಅನಿಸಿಕೊಳ್ಳುವುದನ್ನು ನಾವು ಗಮನಿಸ್ತೀವಿ. ಯಾಕಂದ್ರೆ ಮುಂದೆ ಬರುವಂಥ 6 ಸ್ಥಳಗಳಲ್ಲಿ ಈ ಷಟ್ಸ್ಥಳಗಳಿಗೆ ಎಲ್ಲವುಗಳಿಗೂ ಕೂಡ ಒಂದೊಂದು ಭಕ್ತಿ ಆಧಾರವಾಗಿದೆ ಅನ್ನುವಂಥ ಮಾತನ್ನು ಈ ಷಟ್ಸ್ಥಳದ ಸ್ಥಾಯಿ ಭಾವವೇ ಭಕ್ತಿ ಅನ್ನೋದನ್ನು ನಾವು ಗಮನಿಸಬೇಕು. ಷಟ್ಸ್ಥಳ ಸೋಪಾನಗಳನ್ನು ಮೇಲೇರಿಸುವ ಆಧಾರ ಸ್ತಂಭವಾಗಿ ಭಕ್ತಿ ಅನ್ನುವಂಥದ್ದು ನಿಂತಿದೆ ಅನ್ನುವುದನ್ನು ಗಮನಿಸ್ತೀವಿ ನಾವು. ವಾಸನಾರಹಿತವಾದ ಭಕ್ತಿ ಶಕ್ತಿ ನಿವೃತ್ತಿಪರವಾಗಿದ್ದು ಆತ್ಮನಿಗೆ ಆವರಿಸಿದ ಪ್ರಾಪಂಚಿಕ ಬಂಧನಗಳನ್ನು ಬಿಡಿಸಿಕೊಳ್ಳಲು ನೆರವು ನೀಡಿ. ಡಾಕ್ಟರ್ ಸಿ ಚ ನಂದಿಮಠರವರು ಬಹಳ ಹಿಂದೆ ಈ ಭಕ್ತಿಯ ವ್ಯಾಖ್ಯಾನವನ್ನು ಭಕ್ತಸ್ಥಳದ ವ್ಯಾಖ್ಯಾನವನ್ನು ಮಾಡ್ತಾ ಅವರು ಈ ಮಾತನ್ನು ಬರೀತಾರೆ. ವಾಸನಾರಹಿತವಾದ ಭಕ್ತಿ ಶಕ್ತಿ ನಿವೃತ್ತಿಪರವಾಗಿದ್ದು ಆತ್ಮನಿಗೆ ಆವರಿಸಿದ ಪ್ರಾಪಂಚಿಕ ಬಂಧನಗಳನ್ನು ಬಿಡಿಸಿಕೊಳ್ಳಲು ನೆರವು ನೀಡಿ ಅವನನ್ನು ಶಿವೈಕ್ಯ ರೂಪದ ಮೋಕ್ಷದತ್ತ ಕರೆದೊಯ್ತದೆ. ಶಿವೈಕ್ಯ ರೂಪದ ಮೋಕ್ಷದತ್ತ ಕರೆದುಕೊಂಡು ಹೋಗುವುದಕ್ಕೆ ಈ ಭಕ್ತಿ ಸಹಾಯವನ್ನು ಮಾಡ್ತದೆ ಎನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಹಾಗಾಗಿ ಭಕ್ತಿ ಎನ್ನುವುದು ಕೇವಲ ಲಿಂಗದ ಮೇಲಿರಿಸುವ ಶ್ರದ್ಧೆ ಮಾತ್ರವಾಗದೆ, ಕೇವಲ ಲಿಂಗದ ಮೇಲಿರಿಸುವಂತಹ ಒಂದು ಶ್ರದ್ಧೆ ಮಾತ್ರವಾಗದೆ ಅದಕ್ಕಿನ್ನೂ ವ್ಯಾಪಕವಾದ ಅರ್ಥ ಇರುವುದನ್ನು, ಅದಕ್ಕಿನ್ನೂ ವಿಸ್ತಾರವಾದ ಅರ್ಥ ಇರುವುದನ್ನು ಅಕ್ಕನ ಒಂದು ವಚನದಲ್ಲಿ ಮಹಾದೇವಿ ಅಕ್ಕ ನಿರ್ವಚನ ಮಾಡುವುದನ್ನು ನಾವು ನೋಡ್ತೀವಿ. ಭಕ್ತಿಯನ್ನು ವ್ಯಾಖ್ಯಾನಿಸ್ತಾ ಮಹಾದೇವಿ ಅಕ್ಕ ಒಂದು ಸುಂದರವಾದ 4 ಸಾಲುಗಳ ಒಂದು ವಚನದ ಭಾಗವನ್ನು ಆಕೆ ವಿವರಿಸ್ತಾಳೆ. ಚರಾಚರಾತ್ಮಕವಾದ ಪ್ರಪಂಚವೆಲ್ಲ ಶಿವನ ಚಿದ್ಗರ್ಭದಿಂದ ಉದಯಿಪ್ಪುದೆಂದು ಶಿವಭಿನ್ನತ್ವದಿಂದ ಸಕಲ ಪ್ರಾಣಿಗಳಲ್ಲಿ ತನ್ನಾತ್ಮಚೇತನವ, ಸಕಲ ಪ್ರಾಣಿಗಳಲ್ಲಿ ತನ್ನಾತ್ಮಚೇತನವ, ತನ್ನಲ್ಲಿ ಸಕಲ ಪ್ರಾಣಿಗಳ ಆತ್ಮಚೇತನವ ಕಂಡು ಸರ್ವಜ್ಞತಾಶಕ್ತಿಯನ್ನು ಭಕ್ತಿ ಸ್ಥಳದಲ್ಲಿ ಪಡೆಯುವುದು ನೋಡ. ಎದುರಿಗಿರುವಂತಹ ಎಲ್ಲ ಜೀವಿಗಳಲ್ಲಿಯೂ ಕೂಡ ತನ್ನ ಚೇತನವೇ ಇದೆ ಅನ್ನೋದು, ತನ್ನಲ್ಲಿಯೂ ಎದುರಿಗಿರುವಂಥ ಎಲ್ಲ ಆ ಒಂದು ಪ್ರಾಣಿ ಎಲ್ಲ ಒಂದು ಪ್ರಾಣಿಗಳಲ್ಲಿರುವ ಆತ್ಮಚೇತನವೇ ತನ್ನಲ್ಲಿದೆ, ತನ್ನಲ್ಲಿರುವ ಆತ್ಮಚೇತನವೇ ಪ್ರಾಣಿಗಳಲ್ಲಿದೆ ಅನ್ನುವ ರೀತಿಯೊಳಗೆ ತಾನು ಅವುಗಳನ್ನು ತನ್ನಲ್ಲಿ ಕಾಣುವಂತಹ ಒಂದು ಸರ್ವಜ್ಞತಾ ಶಕ್ತಿಯೇ ಭಕ್ತಿ ಭಾವದ್ದು ಅನ್ನುವಂಥ ಒಂದು ವಿಶೇಷವಾದ ಅರ್ಥವನ್ನು ಅಕ್ಕ ಮಹಾದೇವಿಯವರು ಕೊಡೋದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಭಕ್ತಿ ಅನ್ನುವಂಥದ್ದು ಕೇವಲ ಒಂದು ಶ್ರದ್ಧೆ, ಕೇವಲ ಒಂದು ಪ್ರೀತಿ, ಕೇವಲ ಒಂದು ನಿಷ್ಠೆ, ಕೇವಲ ಒಂದು ತನ್ನನ್ನು ತಾನು ಅರ್ಪಿಸಿಕೊಳ್ಳುವ ಮನೋಭಾವ ಮಾತ್ರವಾಗದೆ
ಅದು ತನ್ನಲ್ಲಿರುವ ಸಕಲ ಪ್ರಾಣಿಗಳನ್ನು, ಆ ಸಕಲ ಪ್ರಾಣಿಗಳ ಚೇತನವನ್ನು ಕಾಣುವಂಥದ್ದು ಅನ್ನುವಂಥದ್ದನ್ನು ಅಕ್ಕ ಭಾಳ ವಿಶೇಷವಾದ ವ್ಯಾಖ್ಯಾನವನ್ನು ಈ ಭಕ್ತಿ ಸ್ಥಳಕ್ಕೆ ಕೊಡುವುದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಭಕ್ತಿ ಸ್ಥಳ ಅನ್ನುವಂಥದ್ದು ಮುಂದಿನ 6 ಸ್ಥಳಗಳಿಗೆ ಅದು ಆಧಾರಭೂತವಾಗಿರುವ ಸ್ಥಳ ಅನ್ನುವಂಥ ಮಾತನ್ನು, ಕೆಲವು ಪ್ರಾಸ್ತಾವಿಕವಾದ ಮಾತುಗಳನ್ನು ಭಕ್ತಿ ಸ್ಥಳದ ಬಗ್ಗೆ ನಾನು ಮಾತಾಡ್ತಾ, ನಾನು ವಿಶೇಷವಾಗಿ 1ನೆಯ ವಚನವನ್ನು ಇವತ್ತು ಇಲ್ಲಿ ಭಕ್ತಿ ಸ್ಥಳದ ಒಂದು ವಚನವನ್ನು ನಾನು ಎತ್ತಿಕೊಂಡು ಆ ವಚನವನ್ನು ಕುರಿತಂತೆಯೇ ನನ್ನ ಕೆಲವು ಮಾತುಗಳನ್ನು ಮುಂದಿನ ಕೆಲವು ನಿಮಿಷಗಳಲ್ಲಿ ತಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿದ್ದೇನೆ. ನಾನು ತೆಗೆದುಕೊಂಡಿರುವ ಒಂದು ವಚನ, ಮೊದಲನೆಯ ಭಕ್ತಿ ಸ್ಥಳದ ಒಂದು ವಚನ, ಅದು ಬಸವಣ್ಣನವರ ಒಂದು ವಚನ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯನಂತೂ ಅಲ್ಲದೊಲ್ಲನಯ್ಯ. ತುಂಬ ಸರಳವಾಗಿದ್ದರೂ ಕೂಡ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ, ನಮ್ಮ ಐಹಿಕ ಬದುಕನ್ನು ನಾವು ಹೇಗೆ ಸಾಮಾಜಿಕವಾಗಿ ಮತ್ತು ಅದನ್ನು ಒಂದು ಸಮಾಜಮುಖಿಯಾಗಿ ಮಾಡುವ ರೀತಿ ಹೇಗೆ ಎನ್ನುವುದನ್ನು ಹೇಳಿಕೊಡುವಂತಹ ಒಂದು ವಚನ ಇದು. ಮನುಷ್ಯನ ಸಾಮಾಜಿಕ ಬದುಕಿನೊಳಗೆ ಯಾವ ರೀತಿಯಾಗಿ ಸರಳವಾಗಿ ಮನುಷ್ಯ ಇನ್ನೊಬ್ಬರಿಗೆ ಪ್ರಿಯವಾಗಿ, ಸಮಾಜಕ್ಕೆ ಪ್ರಿಯವಾಗಿ ಬದುಕಬೇಕು ಅನ್ನುವುದಕ್ಕೆ ಆಧಾರಭೂತವಾದಂಥ 2 ಮಹತ್ವದ ವಿಚಾರಗಳನ್ನು ಈ ಭಕ್ತಿ ಸ್ಥಳದ ಈ ವಚನದೊಳಗೆ ಬಸವಣ್ಣನವರು ನಮಗೆ ಅವರು ಹೇಳಿಕೊಡ್ತಾರೆ. ಮೊದಲನೆಯ ಸಾಲು ಹೀಗಿದೆ: ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಎದುರಿಗೆ ಯಾರು ಬರ್ತಾರೆ, ನಮ್ಮನ್ನು ಯಾರು ಎದುರಿಸ್ತಾರೆ, ನಮ್ಮನ್ನು ಯಾರು ಎದುರುಗೊಳ್ಳುತ್ತಾರೆ, ಅವರಿಗೆ ನಾವು ಕೈ ಮುಗಿಯಬೇಕು ಅನ್ನುವ ವಿನಯವನ್ನು, ಇಲ್ಲಿ ನಮ್ಮ ನಡೆಯೊಳಗಿನ ವಿನಯ, ನಮ್ಮ ನುಡಿಯೊಳಗಿನ ವಿನಯ ಎರಡನ್ನೂ ಕೂಡ ಇಲ್ಲಿ ಬಸವಣ್ಣನವರು ಬಹಳ ಸ್ಪಷ್ಟಪಡಿಸ್ತಾರೆ. ಅವರು ಆರಂಭ ಮಾಡುವ ರೀತಿ ಮಾತಿನ ಮೂಲಕ ಅಲ್ಲ, ನಡೆಯ ಮೂಲಕ ಅನ್ನುವುದನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಮೊದಲು ನಡೆ, ನಂತರ ನುಡಿ ಅಂದವರು ಶರಣರು. ನಡೆಯೊಳಗಾದ ನುಡಿ, ನುಡಿಯೊಳಗಾದ ನಡೆ, ಇವೆರಡೂ ಅವರು ಹೇಳಿದ್ರು ಕೂಡ ಅವರು ಮೊದಲು ಮಾಡಿದ್ದು ಆಚರಿಸಿ ತೋರಿಸಿದ್ದು, ನಂತರ ಅದನ್ನು ಅನ್ಬೇಕು ಅನ್ನುವಂಥದ್ದು. ಬಹಳ ಸರಳವಾಗಿರುವ ಒಂದು ವಚನವನ್ನು, ತ್ರಿಪದಿಯನ್ನು ಮುಂದೆ ಬಂದಂಥ ಶರಣ ಸಾಹಿತಿಯಾದ ಸರ್ವಜ್ಞ ಈ ಮಾತನ್ನು ತಗೊಂತಾನೆ. ಯಾಕಂದ್ರೆ ನನಗೆ ಬಹಳ ಮುಖ್ಯ ಆಗೋದು ಆ ಸರ್ವಜ್ಞನ ತ್ರಿಪದಿಯನ್ನು ಇಟ್ಕೊಂಡೆ ನಾನು ಈ ವಚನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಶರಣರು ಅವರು ಕೇವಲ ನುಡಿದವರಲ್ಲ, ಅದನ್ನು ಮೊದಲು ಆಚರಿಸಿ, ಮೊದಲು ನಡೆದು ತೋರಿಸಿ ಸಾರ್ಥಕವಾದ ಬದುಕನ್ನು ಸಾಧ್ಯವಾಗಿಸಿಕೊಂಡು ನಂತರದಲ್ಲಿ ಅದರ ಬಗ್ಗೆ ಮಾತನಾಡುವುದನ್ನು ನಾವು ಆರಂಭಿಸಬೇಕು ಅನ್ನುವಂಥ ಒಂದು ವಿಶೇಷವಾದ ಅರ್ಥವನ್ನು ಶರಣರು ತಮ್ಮ ಬದುಕಿಗೆ ಕೊಡ್ತಾರೆ. ಏನದು ಸರ್ವಜ್ಞನ ತ್ರಿಪದಿ ಈ ವಚನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಂದ್ರೆ, ಸರ್ವಜ್ಞ ಹೇಳ್ತಾನೆ 3 ನಮೂನೆಯ ವ್ಯಕ್ತಿಗಳನ್ನು ಸಮಾಜದಲ್ಲಿ ಆತ ಗುರುತಿಸ್ತಾನೆ: ಉತ್ತಮ, ಮಧ್ಯಮ, ಅಧಮ ಅಂತ. ಅಂದರೆ ಯಾರು ಆಡದೆಯೇ ಮಾಡುವಳು ರೂಢಿಯೊಳಗುತ್ತಮನು, ಸರ್ವಜ್ಞನ ಒಂದು ತ್ರಿಪದಿಯ ಸಾಲದು. ಆಡದೆಯೇ ಮಾಡುವನು ರೂಢಿಯೊಳಗುತ್ತಮನು, ಆಡಿ ಮಾಡುವನು ತಾ ಮಧ್ಯಮನು, ಆಡಿಯೂ ಮಾಡದವ ತಾನಧಮ ಸರ್ವಜ್ಞ ಅನ್ನುವಂಥ ಮಾತನ್ನ ಆತ ಹೇಳ್ತಾನೆ. ಅಂದ್ರೆ 3 ವರ್ಗೀಕರಣವನ್ನು, 3 ನಮೂನೆಯ ಜನರನ್ನ ಆತ ಮಾಡ್ತಾನೆ. ಆಡದೆಯೇ ಮಾಡುವವನೇ ರೂಢಿಯೊಳಗುತ್ತಮ. ಇಲ್ಲಿ ಬಹಳ ಪ್ರಮುಖವಾಗಿ ನನಗೆ ಈ ವಚನದ ವಿನ್ಯಾಸವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಸರ್ವಜ್ಞನ ತ್ರಿಪದಿ ಸಹಾಯ ಯಾಕೆ ಮಾಡ್ತು ಅಂತ ಕೇಳಿದರೆ, ಶರಣರು ಮೊದಲು ಮಾಡ್ತಾರೆ, ನಂತರ ಮಾತಾಡ್ತಾರೆ. ಬಸವಣ್ಣನವರ ಈ ವಚನದೊಳಗೆ ಮೊದಲ ಸಾಲ ಏನು ಬರ್ತದೆ ಅಂದರೆ, ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಆಚರಣೆ ಬಹಳ ಮುಖ್ಯ. ಇಲ್ಲಿ ಎದುರಿಗಿರುವವನನ್ನು ಕಂಡ ಕೂಡಲೇ ನಾನು ಅವನಿಗೆ ಕೈ ಮುಗಿತೀನಲ್ಲ, ಆ ಕೈ ಮುಗಿಯುವ ಆಚರಣೆ ಬಹಳ ಮುಖ್ಯ. ನಂತರದೊಳಗೆ ಮೃದು ನುಡಿ, ನಮ್ಮ ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ. ಮೊದಲು ನಡೆಯ ಬಗ್ಗೆ ಮಾತಾಡ್ತಾರೆ ಬಸವಣ್ಣನವರು, ನಂತರ ನುಡಿಯ ಬಗ್ಗೆ ಮಾತಾಡ್ತಾರೆ ಅನ್ನುವಂಥದ್ದನ್ನು ಗಮನದೊಳಗಿಟ್ಕೊಂಡಾಗ ಶರಣರು ನುಡಿದು ಸೂತಕಿಗಳಲ್ಲ ಕೇಳು ಮರುಳೆ ಅನ್ನುವಂಥ ಏನು ಮಾತು ಬರ್ತದೆ. ಹಾಗೆ ನಮ್ಮ ನಡೆ ಅದು ವಿನಯದಿಂದ ಕೂಡಿರಬೇಕು, ನಮ್ಮ ನುಡಿ ವಿನಯದಿಂದ ಕೂಡಿರಬೇಕು, ನಮ್ಮ ನಡೆ ವಿನಯದಿಂದ ಕೂಡಿರಬೇಕು. ಹಾಗೆ ನಮ್ಮ ಕೈ ಮುಗಿಯುವಿಕೆ ಅದು ನಿಶ್ಚಲವಾದ ಕೈ ಮುಗಿಯೋಕ್ಕಾಗಿರಬೇಕು. ಅದು ತೋರಿಕೆಯ ಡಂಬಾಚಾರದ ಕೈ ಮುಗಿಯುವಿಕೆ ಆಗಬಾರ್ದು. ಆ ಕೈ ಮುಗಿಯುವಿಕೆಯೂ ಕೂಡ ಅದು ಶ್ರದ್ಧೆಯಿಂದ ಬಂದಿರಬೇಕು, ಅದು ಪ್ರೀತಿಯಿಂದ ಬಂದಿರಬೇಕು, ಅದು ಮನಃಪೂರ್ವಕವಾದಂತಹ ಒಂದು ವಿನಯವಾಗಿರಬೇಕು ಅನ್ನುವಂಥ ಮಾತನ್ನು ಅಲ್ಲಿ ಸ್ಪಷ್ಟವಾಗಿ ಶರಣರು ಭಕ್ತಿ ಎನ್ನುವುದನ್ನು ಸ್ನೇಹ, ಪ್ರೇಮ,
ಅಂತ ಒಪ್ಕೊಳ್ತಾರೆ. ಯಾಕಂದ್ರೆ ಯಾವಾಗ ಈ ಸ್ನೇಹ, ಪ್ರೇಮ, ಶ್ರದ್ಧೆ, ನಿಷ್ಠೆ ಇರ್ತದ ಆವಾಗ ಮಾತ್ರ ನಾನು ಎದುರಿಗಿರುವವನಿಗೆ ವಿನಯದಿಂದ ನಾನು ನಡ್ಕೊಳ್ತೇನೆ. ಇಲ್ಲ ಅಂತಂದ್ರೆ ನನ್ನ ಮನಸ್ಸಿನೊಳಗಡೆಯೇ ವಿನಯ ಇರದಿದ್ದರೆ, ನನ್ನ ಮನಸ್ಸಿನೊಳಗಡೆ ಸ್ನೇಹ ಪ್ರೇಮ ಇರದಿದ್ದರೆ ನಾನು ಎದುರಿಗಿರುವವನಿಗೆ ನಾನು ವಿನಯವನ್ನು ತೋರಿಸೋದಕ್ಕಾಗೋದಿಲ್ಲ. ಆವಾಗ ಅದು ಕೇವಲ ತೋರಿಕೆಯ ಸ್ನೇಹವಾಗಿ, ತೋರಿಕೆಯ ಡಂಬಾಚಾರದ ವಿನಯವಾಗಿ ಅದು ಪರಿವರ್ತನೆಯಾಗ್ತದೆ. ಇಂತಹ ಒಂದು ಡಂಬಾಚಾರದ ವಿನಯ ಅದಾಗಬಾರ್ದು. ಅದು ನಿಷ್ಠೆಯಿಂದ ಕೂಡಿದ ವಿನಯ ಆಗಿರಬೇಕು. ನಿಷ್ಠೆಯಿಂದ ಕೂಡಿರುವ ಸ್ನೇಹ ಅದರ ವಿನಯ ಆಗಿರಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಯಾಕಂದ್ರೆ ಸ್ನೇಹ ಮತ್ತು ಪ್ರೀತಿ ಅನ್ನುವಂಥದ್ದು ಅದು ಲೋಕಕ್ಕೆ ಸಂಬಂಧಪಟ್ಟದ್ದಾದರೆ ಮೋಹ ಆಗ್ತದೆ. ಬಹಳ ಸುಂದರವಾಗಿ ಇದನ್ನು ಪೂಜ್ಯ ಅನ್ನದಾನೇಶ್ವರ ಶ್ರೀಗಳು ತಮ್ಮ ಷಟ್ಸ್ಥಲ ಒಂದು ಅಧ್ಯಯನ ಅನ್ನುವಂಥ ಪುಸ್ತಕದೊಳಗೆ ಈ ಒಂದು ಅಂತರವನ್ನು ಹೇಳ್ತಾರೆ. ಅವರು ಸಾಮಾನ್ಯವಾಗಿ ಸತಿಸುತರ ಮಿತ್ರರಲ್ಲಿ ಇರಿಸುವ ಸ್ನೇಹ ಮೋಹಾತ್ಮಕವಾಗಿದ್ದರೆ ಶ್ರೀಗುರು ಲಿಂಗ ಜಂಗಮದಲ್ಲಿರಿಸಿರುವ ಸ್ನೇಹವೇ ಭಕ್ತಿ ಅನ್ನಿಸ್ತದೆ. ಭಕ್ತಿಗೂ ಮೋಹಕ್ಕೂ ಇಷ್ಟೇ ಅಂತರ. ಯಾವುದು ಸತಿಸುತರ ಮೇಲಿರಿಸಿರುವಂಥ ಒಂದು ಸ್ನೇಹ ಅದು ಮೋಹಾತ್ಮಕವಾಗಿದ್ದರೆ, ಶ್ರೀಗುರು ಲಿಂಗ ಜಂಗಮದಲ್ಲಿರಿಸುವಂಥ ದೃಢವಾದ ಭಕ್ತಿ, ದೃಢವಾದ ಸ್ನೇಹವೇ ಅದು ಭಕ್ತಿ ಅನ್ನಿಸ್ತದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗಾಗಿ ಭಕ್ತಿಗೆ ಮೂಲ ಈ ಸ್ನೇಹ. ಈ ಸ್ನೇಹದಿಂದ ಬಂದದ್ದೇ ಆ ವಿನಯ ಅನ್ನುವಂಥದ್ದು. ಸ್ನೇಹ ಇಲ್ಲ ಅಂದರೆ ಭಕ್ತಿ ಇಲ್ಲ ಅನ್ನುವಂಥ ಮಾತನ್ನು ಹೇಳುವುದಕ್ಕೆ ನಮ್ಮ ಉರುಳಿಂಗ ಪೆದ್ದಿಗಳು ಒಂದು ವಚನವನ್ನು ಬರೀತಾರೆ. ಭಕ್ತಿ ಸ್ಥಳದ ಆರಂಭದೊಳಗೆ ಈ ವಚನವನ್ನು ನಾವು ಗಮನಿಸಬೇಕು. ಲಿಂಗಕ್ಕೆ ಸ್ನೇಹವೇ ಭಕ್ತಿ ಕಾಣಿರೋ, ಲಿಂಗಕ್ಕೆ ಸ್ನೇಹವೇ ಭಕ್ತಿ ಕಾಣಿರೋ, ಸ್ನೇಹವೇ ಭಕ್ತಿ ಮೂಲ ಕಾಣಿರೋ, ಕಣ್ಣಪ್ಪ ಮಾದಾರ ಚೆನ್ನಯ್ಯ ಚೋಳಿಯಕ್ಕನ ಸ್ನೇಹವ ನೋಡಿವೋ. ಅವರು ಹೇಗೆ ನಿಷ್ಠೆಯಿಂದ ಲಿಂಗವನ್ನು ಸ್ನೇಹಿಸಿದರು, ಲಿಂಗವನ್ನು ಪೂಜಿಸಿದರು, ಲಿಂಗವನ್ನು ಪ್ರೀತಿಸಿದರು, ಲಿಂಗವನ್ನು ಅವರು ನಿಷ್ಠೆಯಿಂದ ನಡ್ಕೊಂಡ್ರು. ಕಣ್ಣಪ್ಪ, ಮಾದಾರ ಚೆನ್ನಯ್ಯ, ಚೋಳಿಯಕ್ಕ ಅನ್ನುವಂಥ 3 ಜನ ಆ ಹಿಂದಿನ ಆದ್ಯ ಏನು ಪುರಾತನ ಶರಣರು ಬರ್ತಾರೆ, ಅವರ ಹಾಗೆ ಅವರ ಸ್ನೇಹವನ್ನು ನೋಡಿವೋ. ಅವರಂತೆ ಸ್ನೇಹವ ಮಾಡಲು ಭಕ್ತಿ ಮುಕ್ತಿ ಪರಿಣಾಮ ಮಹಾಸುಖ. ಅವರಂತೆ ನಾವು ಭಕ್ತಿಯನ್ನು, ಅವರಂತೆ ನಾವು ಸ್ನೇಹವನ್ನು ಮಾಡಿದರೆ ಮಾತ್ರ ನಮ್ಮ ಭಕ್ತಿಗೆ ಮುಕ್ತಿ ಸುಖ ಸಿಗ್ತದೆ, ನಮ್ಮ ಭಕ್ತಿಗೆ ಆ ಪರಮ ಸುಖ ಸಿಗ್ತದೆ. ಇಲ್ಲ ಅಂದರೆ ಸಿಗುವುದಿಲ್ಲ ಅನ್ನುವಂಥ ಮಾತನ್ನು, ಆ ಸ್ನೇಹವೂ ಕೂಡ ಅದು ಅವರ ಹಾಗೆ ಅವರಂತೆ ಸ್ನೇಹವ ಮಾಡಲು ಭಕ್ತಿ ಮುಕ್ತಿ ಪರಿಣಾಮ ಮಹಾಸುಖ. ಆ ಸುಖ ಸ್ವರೂಪ ತಾನಾಗಿ ಇಪ್ಪನು ಶಿವನು, ಆ ಸುಖ ಸ್ವರೂಪ ತಾನಾಗಿ ಶಿವ ಇರ್ತಾನೆ ಎನ್ನುವಂಥ ಮಾತನ್ನು ಉರುಳಿಂಗ ಪೆದ್ದಿಗಳು ಹೇಳಿಕೊಡುವ ಹಾಗೆ ಇವತ್ತು ನಾವು ಬಹಳ ಮುಖ್ಯವಾಗಿ ಈ ಸ್ನೇಹವನ್ನು, ಈ ವಿನಯವನ್ನು, ಈ ಮಾತನ್ನು ನಾವು ಬಹಳ ಸಂಪೂರ್ಣವಾದ ಶ್ರದ್ಧೆಯಿಂದ ನಾವು ನಡೆಸಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನು ಹೇಳುವುದಕ್ಕೆ ಇಲ್ಲಿ ಬಸವಣ್ಣನವರು ನಮ್ಮ ನಡೆ ವಿನಯದಿಂದ ಕೂಡಿರಬೇಕು. ಹಾಗಾದರೆ ಆ ಒಂದು ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಅನ್ನುವಂಥ ಸಾಲನ್ನು ನಾವು ಗಮನಿಸಿದಾಗ ಭಾಳ ಮುಖ್ಯವಾಗಿ ನನ್ನ ಗಮನಕ್ಕೆ ಬಂದದ್ದು ಯಾವುದು ಅಂದ್ರೆ, ಕಂಡ ಭಕ್ತರಿಗೆ ಕೈ ಮುಗಿಯಬೇಕು, ಯಾರ್ಯಾರಿಗೋ ಕೈ ಮುಗಿಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ಅಲ್ಲಿ ಶರಣರು ಕೊಡ್ತಾರೆ. ಕಂಡವರಿಗೆ ಕೈ ಮುಗಿಯುವಾತನೇ ಭಕ್ತ ಅನ್ನುವಂಥ ಮಾತನ್ನು ಬಸವಣ್ಣವರು ಹೇಳೋದಿಲ್ಲ. ಕಂಡ ಭಕ್ತರಿಗೆ ಕೈ, ನಮಗೆ ಕಂಡಾತ ಆತ ಭಕ್ತನಾಗಿದ್ದಾನೆ ಅನ್ನುವುದನ್ನು ನಾವು ಮೊದಲು ಖಚಿತಪಡಿಸಿಕೊಳ್ಬೇಕಾಗ್ತದೆ. ಆ ಭಕ್ತನಿಗೆ ಮಾತ್ರ ನಾವು ಕೈ ಮುಗಿಬೇಕೆ ಹೊರತು, ಯಾಕಂದ್ರೆ ಬಸವಣ್ಣನವರು ಭವಿಗಳನ್ನು ವಿರೋಧಿಸ್ತಿದ್ರು. ಭಕ್ತನೊಂದು ಕುಲ, ಭವಿಯೊಂದು ಕುಲ ಅನ್ನುವ 2 ಕುಲವನ್ನು ಬಹಳ ಸ್ಪಷ್ಟವಾಗಿ ಸಮಾಜದೊಳಗೆ 2 ಕುಲಗಳನ್ನು ಅವರು ಮಾಡ್ತಾರೆ. ಒಂದು ಭಕ್ತನದೊಂದು ಕುಲ, ಇನ್ನೊಂದು ಭವಿಯದೊಂದು ಕುಲ. ಯಾಕಂದ್ರೆ ಭವಿತನವನ್ನು ಅವರು ಧಿಕ್ಕಾರ ಮಾಡ್ತಿದ್ರು. ಕಂಡ ಭಕ್ತನಿಗೆ ಕೈ ಮುಗಿಯುವಾತನೇ ಭಕ್ತ ಅನ್ನುವಂತಹ ವಿನಯವನ್ನು ಮೆರೆಯುವಂಥ ಬಸವಣ್ಣ, ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಎನ್ನುವ ವಿನಯವನ್ನು ಮೆರೆಯುವಂಥ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ ಭವಿಗಳನ್ನು ಕಂಡ್ರೆ ಅತ್ಯಂತ ತೀವ್ರವಾದ ಮಾತುಗಳಲ್ಲಿ ಖಂಡಿಸ್ತಾರೆ. ಬಿಜ್ಜಳನ ಪ್ರಸಕ್ತಿ ಬಂದಾಗ ಯಾರೋ ಹೇಳಿದಾಗ, ನನಗೆ ಎದಕ್ಕೆ ಬೇಕಾಗಿದೆ ಈ ಬಿಜ್ಜಳನ ಆಸ್ಥಾನದ ಹಣ ಅನ್ನುವಂಥ ಮಾತನ್ನು ಹೇಳುವಾಗ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಈ ಬಿಜ್ಜಳನ ಭಂಡಾರವೆನಗೇಕೋ ಎನ್ನುವ ಧಿಕ್ಕಾರದ ಮಾತನ್ನು ಬಸವಣ್ಣವರು ಹೇಳ್ತಾರ. ಅರ್ಥ ಏನು ಅಂದರೆ, ಭವಿಗಳಿಗೆ ನಮಿಸಬಾರ್ದು, ಭವಿಗಳಿಗೆ ನಮಿಸಬಾರ್ದು. ಕಂಡಾತ, ಎದುರಿಗೆ ಕಂಡಾತ ಭಕ್ತನಾಗಿದ್ದಾನೆ ಎನ್ನುವುದನ್ನು ಮೊದಲು ಖಚಿತಪಡಿಸಿಕೊಂಡು ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಅನ್ನುವ ಒಂದು ವ್ಯಾಖ್ಯಾನವನ್ನು ಭಕ್ತಿಗೆ ಅವರು ಕೊಡ್ತಾರೆ. ಹಾಗಾಗಿ ಆ ಒಂದು ನಮ್ಮ ಭಕ್ತಿ ಯಾರಿಗೆ ಸಲ್ಲಬೇಕು ಅಂತಂದರೆ, ಅದು ಭಕ್ತರಿಗೆ ಸಲ್ಲಬೇಕು, ನಿಷ್ಠಾವಂತ ಭಕ್ತರಿಗೆ ಸಲ್ಲಬೇಕು ಹೊರತು ಡಾಂಬಿಕ ಭಕ್ತರಿಗೆ ಸಲ್ಲಬಾರದು.
ಯಾರು ಭಕ್ತಿಯ ನಾಟಕವನ್ನು ಮಾಡ್ತಿದ್ದಾರೆ, ಯಾಕಂದ್ರೆ ಅವರ ಭಕ್ತಿ ಎಂದೂ ಫಲಿಸುವುದಿಲ್ಲ. ಡಾಂಬಿಕ ಭಕ್ತರ ಭಕ್ತಿ ಎಂದೂ ಫಲಿಸುವುದಿಲ್ಲ. ಇಡೀ ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ಡಾಂಬಿಕ ಭಕ್ತಿಯನ್ನು ಎಲ್ಲ ಶರಣರು ವಿರೋಧ ಮಾಡ್ತಾರೆ. ಎಲ್ಲ ಶರಣರು ಅದನ್ನು ವಿರೋಧಿಸುತ್ತಲೇ ಬಂದಿದ್ದಾರೆ. ಡಾಂಬಿಕ ಆಚರಣೆಗಳನ್ನು ಯಾವತ್ತಿಗೂ ಕೂಡ ಶರಣರು ಪೋಷಿಸುವ ಕೆಲಸವನ್ನು ಅವರು ಮಾಡುವುದಿಲ್ಲ. ಹಾಗಾಗಿ ಡಾಂಬಿಕ ಭಕ್ತರನ್ನು ನಾವು ವಿನಯದಿಂದ ನೋಡಬೇಕಾದ ಅಗತ್ಯ ಇಲ್ಲ. ನಿಜವಾದ ಭಕ್ತರಿಗೆ ಮಾತ್ರ ನಾವು ನಮ್ಮ ವಿನಯವನ್ನು ತೋರಿಸಬೇಕು ಅನ್ನುವಂಥ ಮಾತನ್ನು ಬಸವಣ್ಣನವರ ಈ ಮಾತು ಬಹುಶಃ ಸೂಚ್ಯವಾಗಿ ಬಸವಣ್ಣನವರಲ್ಲಿ ಸೂಚಿಸ್ತಾರೇನೋ ಅಂತ ನನಗನ್ನಿಸ್ತದೆ. ಮುಂದಿನ ಸಾಲಿಗೆ ಹೋದರೆ ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ. ತಪ ಮತ್ತು ಜಪ ಅನ್ನುವಂಥದ್ದನ್ನು ನಾವು ಶಾಸ್ತ್ರದ ಪರಿಭಾಷೆಯಲ್ಲಿ ಬಹಳಷ್ಟು ಹೆಚ್ಚು ಅದನ್ನು ಕಠಿಣಗೊಳಿಸ್ಕೊಳ್ಬೇಕಾದ ಅಗತ್ಯ ಏನೂ ಇಲ್ಲ. ಬಹಳ ಸರಳವಾಗಿ ದಪ ಮತ್ತು ಜಪ ಅಂದ್ರೆ ಏನು ಅಂತ ಕೇಳಿದರೆ ಅವ್ರು ಯಾವುದೇ ಆಚರಣೆಗಳ ಗೊಡವೆಗೆ ನೀವು ಹೋಗಬೇಕಾಗಿಲ್ಲ. ಹಂಗೆ ತಪ ಮಾಡ್ರಿ, ಹಿಂಗೆ ಜಪ ಮಾಡ್ರಿ, ಅಲ್ಲಿ ಕುಂದ್ರಿ ಇಲ್ಲಿ ಕುಂದ್ರಿ, ಅಷ್ಟೊತ್ತಿಗೆದ್ದು ನೀವು ತಪ ಮಾಡ್ರಿ ಜಪ ಮಾಡ್ರಿ, ಇದು ಯಾವ ಗೋಜಲುಗಳನ್ನು ಹೇಳಲಾರ್ದೆ ಬಸವಣ್ಣನವರು ತುಂಬ ಸರಳೀಕೃತವಾದಂಥ ಎರಡು ಮಾತುಗಳನ್ನು, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ನಮ್ಮ ಮಾತಿನೊಳಗ, ನಮ್ಮ ಬದುಕಿನೊಳಗ, ನಮ್ಮ ನಡೆಯೊಳಗ, ನಮ್ಮ ವರ್ತನೆಯೊಳಗ ಮೃದು ವಚನ ಇದ್ದರೆ ಸಾಕು. ಅದು ಎಲ್ಲ ರೀತಿಯ ತಪಗಳನ್ನು, ಎಲ್ಲ ರೀತಿಯ ಜಪಗಳಿಗೆ ಅದು ಸಮಾನ ಆಗ್ತದೆ. ಯಾಕಂದ್ರೆ ಮೃದು ವಚನದಿಂದ ಕೂಡಿದ್ದೇ ವಾಚಿಕ ತಪಸ್ಸು, ಅದು ವಾಂಗ್ಮಯ ತಪಸ್ಸು. ಅದು ನಮ್ಮ ತಪಸ್ಸಿಗಿಂತ ಎಲ್ಲ ಉಳಿದ ಆಚರಣಾತ್ಮಕವಾದ ತಪಸ್ಸುಗಳಿಗಿಂತ ಅದು ಮಿಗಿಲಾದದ್ದು ಅನ್ನುವ ಮಾತನ್ನು. ಯಾಕಂದರೆ ಜಗತ್ತಿನೊಡನೆ ನಾವು ಮಾಡಿಕೊಳ್ಳಬೇಕಾದ ಸಂಪರ್ಕಕ್ಕೆ ಇರುವ ಆಧಾರಭೂತವಾದದ್ದು ಅದು ಮಾತು ಜಗತ್ತಿನ ಸಂಪರ್ಕವನ್ನು, ಅದು ನಮ್ಮ ಮತ್ತು ಜಗತ್ತಿನ ನಡುವೆ ಸಂಪರ್ಕದ ಸೇತು ಅದು. ಹಾಗಾಗಿ ನಾವು ಜನರೊಂದಿಗೆ ವ್ಯವಹರಿಸುವಾಗ ಮೃದು ವಚನವನ್ನೇ ನಾವು ಬಳಸಬೇಕು. ಈ ಮಾತು ಎಷ್ಟು ಶ್ರೇಷ್ಠವಾದದ್ದು ಅಂತ ಕೇಳಿದರೆ, ಜಗತ್ತಿನ ಎಲ್ಲ ರೀತಿಯ ವ್ಯವಹಾರಗಳನ್ನು ಅತ್ಯಂತ ಸರಳವಾಗಿ ಮಾಡುವುದೇ ಮಾತೆ, ಕಠಿಣಗೊಳಿಸೋದು ಮಾತೆ. ನಮ್ಮವರೇ ಆಗಿರುವ ಧಾರವಾಡದ ಚಂಬಳಕಿನ ಕವಿ ಚನ್ನವೀರ ಕಣಿವೆಯವರು ಮಾತಿನ ಬಗ್ಗೆ ಒಂದು 4 ಸಾಲುಗಳನ್ನು ಬರೀತಾರೆ. ಮಾತು ಹೇಗಿರಬೇಕು ಹಾಗಾದರೆ ಬಸವಣ್ಣವರು ಹೇಳಿದ ಮಾತಿಗೆ ಸೂಕ್ತಕ್ಕೆ ತಕ್ಕ ಹಾಗೆ, ಮೃದು ವಚನವೇ ಸಕಲ ತಪಂಗಳಯ್ಯ ಅನ್ನುವ ವಚನದ ಸಾಲಿಗೆ ತಕ್ಕ ಹಾಗೆ ಚನ್ನವೀರ ಕಣಿವೆಯವರು ಹೇಳುವ ಮಾತು, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಸವಿ ಮಾತು ಮೂಲೋಕ ಗೆಲ್ಲುವುದು ತಿಳಿಯ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಸವಿ ಮಾತು ಮೂಲೋಕ ಗೆಲ್ಲುವುದು ತಿಳಿಯ. ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, 3 ಗಳಿಗೆಯ ಬಾಳು ಮೊಗಮಗಿಸುತ್ತಿರಲಿ. ಈ ಮಾತಿನ ಮೂಲಕವೇ ಈ ಜಗತ್ತನ್ನು ನಾವು ಮೊಗಮುಗಿಸುವಂತೆ ಮಾಡಬಹುದು, ಹೊಳೆಯುವಂತೆ ಮಾಡಬಹುದು, ಸುಮಧುರವಾಗಿ ಮಾಡಬಹುದು. ಇಲ್ಲದಿದ್ದರೆ ಮಾತು ಜಗತ್ತಿನ ಸಂಬಂಧಗಳನ್ನು ಕೆಡಿಸ್ತದೆ ಎನ್ನುವಂತಹ ವಿಚಾರವನ್ನು ಬಸವಣ್ಣನವರು ಒಂದು ದೇಶದ, ಇಡೀ ನಾಡಿನ ಹಿರಿ ಹುದ್ದೆ, ಅದರ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ದೊಡ್ಡ ನಾಯಕರು ಆದ್ದರಿಂದ ಜನರೊಡನೆ ವರ್ತನೆ ಮಾಡುವ ರೀತಿಯೊಳಗೂ ಕೂಡ ಈ ವಿನಯ ಅನ್ನುವಂಥದ್ದಿರಬೇಕು. ಇದಿದ್ದರೆ ಮಾತ್ರ ಭಕ್ತಿ ಅನ್ನೋದು ಫಲಿಸ್ತದೆ, ಇಲ್ಲ ಅದು ಫಲಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋದಕ್ಕೆ ಅವರು ಹೇಳ್ತಾರೆ, ಮಾತು ಮನುಷ್ಯನನ್ನು ಎಲ್ಲ ರೀತಿಯ ಎತ್ತರಕ್ಕೆ ಒಯ್ಯುವಂತಹ ಒಂದು ಮುಖ್ಯವಾದ ಸೂತ್ರವಾದ್ದರಿಂದ ನಮ್ಮ ಮಾತು ವಿನಯದಿಂದ ಕೂಡಿರಬೇಕು, ನಮ್ಮ ಮಾತಿನೊಳಗೆ ಮೃದು ವಚನ ಇರಬೇಕು ಅನ್ನುವುದನ್ನು ಹೀಗೆ ಶರಣರು ನಮಗೆ ಕಲಿಸಿಕೊಟ್ಟದ್ದು ಈ ವಿನಯವನ್ನು ಕಲಿಸಿಕೊಡ್ತಾರೆ. ಈ ಭಕ್ತಿ ಸ್ಥಳದ ಈ ಆರಂಭದ ವಚನ ನಮಗೆ ಕಲಿಸಿಕೊಟ್ಟದ್ದೇನು ಅಂತ ಕೇಳಿದರೆ, ಈ ವಿನಯದಿಂದ ನಡೆದುಕೊಳ್ಳುವ ರೀತಿಯನ್ನು ಅದು ನಮಗೆ ಕಲಿಸಿಕೊಡ್ತದೆ. ಇಲ್ಲ ಅಂದರೆ ನಮ್ಮ ಮಾತಿನೊಳಗೆ ಮೃದು ವಚನ ಇರದೇ ಹೋದರೆ ಸಂಪೂರ್ಣವಾಗಿ ನಮ್ಮ ಬದುಕಿನ ರೀತಿ ಅದು ಅರ್ಥವನ್ನು ಕೆಡಿಸಿಕೊಳ್ತದೆ ಎನ್ನುವಂಥ ಮಾತನ್ನು ಇಲ್ಲಿ ಈ ವಚನ ಚರ್ಚಿಸ್ತದೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಬಸವಣ್ಣನವರು ವಿನಯವನ್ನು ಕೇವಲ ವಚನದಲ್ಲಿ ಹೇಳಿದವರಲ್ಲ, ಅದನ್ನು ಸಾಕ್ಷಾತ್ತಾಗಿ ಬದುಕಿದವರು ಆಗಿದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅವರ ಇಡೀ ಬದುಕೇ ವಿನಯಕ್ಕೆ ಬರೆದ ಒಂದು ವ್ಯಾಖ್ಯಾನ ಅನ್ನುವ ರೀತಿಯೊಳಗೆ, ವಿನಯಕ್ಕೆ ಬರೆದಂಥ ಒಂದು ವ್ಯಾಖ್ಯಾನ ಅನ್ನುವ ರೀತಿಯೊಳಗೆ ನಾವು ಅವರ ಬದುಕನ್ನು ಗಮನಿಸ್ತೇವೆ. ಹಾಗಾಗಿ ಅವರು ಕೊನೆಯ ಸಾಲಿನೊಳಗೆ, ವಚನದ ಕೊನೆಯ ಸಾಲಿನೊಳಗೆ ಹೇಳ್ತಾರೆ, ಸದು ವಿನಯವೇ ಸದಾಶಿವನ ಒಲುಮೆ. ಸದಾಶಿವನನ್ನು ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ನಾವು ಸದು ವಿನಯವನ್ನು ನಮ್ಮ ಜೀವನದೊಳಗೆ ರೂಢಿಸಿಕೊಳ್ಳಬೇಕು. ಒಂದು ವೇಳೆ ಈ ವಿನಯ ಇಲ್ಲದೆ ಇದ್ದರೆ ಆ ಭಕ್ತಿಯ ದಾರಿ ನಮ್ಮನ್ನು ತಿರಸ್ಕರಿಸ್ತದೆ. ಈ ವಿನಯದ ಆಚರಣೆ, ವಿನಯದ ಮಾತು
ವಿನಯದ ನಡೆ ಮತ್ತು ವಿನಯದ ನುಡಿ ಎರಡೂ ಇಲ್ಲದಿದ್ದರೆ ಈ ಇಡೀ ಆ ಭಕ್ತಿಯ ದಾರಿ ನಮ್ಮನ್ನು ತಿರಸ್ಕರಿಸ್ತದೆ ಅನ್ನುವ ಮಾತಿಗೆ ಸಾಕ್ಷಿಯಾಗಿ ಅವರು ಇಂತಹ ವಿನಯವಿಲ್ಲದ, ಸದವಿನಯವಿಲ್ಲದ, ಮೃದುವಚನವಿಲ್ಲದ ಭಕ್ತರನ್ನು ಕೂಡಲ ಸಂಗಮ ದೇವನು ಅಲ್ಲನಯ್ಯ, ವಿರುಕ್ತಿ 2 ಸಲ ಹೇಳ್ತಾರೆ. ಅಲ್ಲನಯ್ಯ, ಆತ ಒಪ್ಪೋದೇ ಇಲ್ಲ. ಶಿವ ಎಂಥ ಭಕ್ತರನ್ನು ಒಪ್ಪುತ್ತಾನೆ. ಭಕ್ತಿ ಸ್ಥಳಕ್ಕೆ ಯಾರು ಯೋಗ್ಯವಾಗ್ತೀವಿ ಅಂದರೆ ಯಾರ ನಡೆಯೊಳಗೆ ಒಂದು ವಿನಯ ಇರ್ತದೆ, ಯಾರ ನುಡಿಯೊಳಗೆ ಮೃದು ವಚನ ಇರ್ತದೆ, ಅವರು ಮಾತ್ರ ಭಕ್ತಿ ಸ್ಥಳಕ್ಕೆ ಯೋಗ್ಯರಾಗ್ತಾರೆ. ಇಲ್ಲದಿದ್ದರೆ ಅವರನ್ನು ಒಪ್ಪೋದು ಸಾಧ್ಯ ಇಲ್ಲ. ಕೇವಲ ತಾತ್ವಿಕವಾದ ಹಿನ್ನೆಲೆಯೊಳಗೆ ಮಾತ್ರವಲ್ಲದೆ ಒಂದು ಸಾಮಾಜಿಕ ಆಚರಣೆಯ ಬದುಕಿನ ಹಿನ್ನೆಲೆಯೊಳಗೂ ಕೂಡ ಬಹಳ ನಮಗೆ ಮನನೀಯವಾದ ಆಧಾರಭೂತವಾದಂತಹ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಈ ವಿನಯ ಅನ್ನೋದು ಭಕ್ತನಾದವನಲ್ಲಿ ನೆಲೆಸಿರಲೇಬೇಕು ಎನ್ನುವುದಕ್ಕೆ ಅವರೇ ಇನ್ನೊಂದು ಕಡೆ ಒಂದು ವಚನದ ಸಾಲನ್ನು ಬರೀತಾರೆ. ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕಂಜಲೇಬೇಕು, ದಕ್ಕ ನುಂಗಿದಂತೆ ಬೆರೆದುಕೊಂಡಿರಬೇಡ. ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ಗೂಟ ನುಂಗಿದಂಗೆ ನೆಟ್ಟಗೆ ನಿಂದಿರಬೇಡ. ವಿನಯ ಅನ್ನೋದು ಅದು ನಮ್ಮ ಬದುಕಿನ ಸಂಪೂರ್ಣವಾದ ನಮ್ಮ ಬದುಕಿನ ಭಾಗವೇ ಆಗಬೇಕದು. ನಾವು ವಿನಯವನ್ನು ತೋರಿಕೆ ವಿನಯ ಅದು ಆಗಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಲಿಂಗವ ಪೂಜಿಸಿದ ಬಳಿಕ ಜಂಗಮ ಅಂದ್ರೆ ಸಮಾಜ. ಜಂಗಮ ಅನ್ನುವಂಥದ್ದು ಸೈದ್ಧಾಂತಿಕವಾದ ಅರ್ಥದೊಳಗಿನ ಬೇರೆ ಬೇರೆ ಅರ್ಥವನ್ನು ಕೊಟ್ಟರು ಕೂಡ ಸಂಪೂರ್ಣವಾದ ಸಮಾಜ. ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕಂಜಲೇಬೇಕು, ದಕ್ಕ ನುಂಗಿದಂತೆ ಬೆರೆದುಕೊಂಡಿರಬೇಡ, ಬೀಗಿ ಬೆಳೆದ ಗೊನೆ ವಾಳೆಯಂತೆ ಬಾಗಿಕೊಂಡಿದ್ದರೆ ಬೇಡಿದ ಪದವಿಯ ನೀವ ಕೂಡಲ ಸಂಗಮ ದೇವ. ಬಹುಶಃ ಮೃದುವಚನವೇ ಸಕಲ ಜಪಂಗಳಯ್ಯ ಅನ್ನುವ ಮಾತಿಗೆ ವ್ಯಾಖ್ಯಾನ ರೂಪದೊಳಗೆ ಅವ್ರು ಹೇಳ್ತಾರೆ, ಬೀಗಿ ಬೆಳೆದ ಗೊನೆ ವಾಳೆಯಂತೆ ಬಾಗಿಕೊಂಡಿದ್ದರೆ ಬೇಡಿದ ಪದವಿಯ ನೀವ ಕೂಡಲ ಸಂಗಮ ದೇವ. ಇಂಗ್ಲಿಷ್ನಲ್ಲಿ ಒಂದು ಸುಂದರವಾದ ಮಾತು ಹೇಳ್ತಾರೆ, ಸ್ವೀಟ್ ವರ್ಡ್ಸ್ ಕಾಸ್ಟ್ ನಥಿಂಗ್ ಬಟ್ ಗಿವ್ಸ್ ಎವ್ರಿಥಿಂಗ್. ಸಿಹಿಯಾದ ಮಾತುಗಳು, ಮೃದುವಾದ ಮಾತುಗಳು, ಮೃದುವಚನ ನಮಗೆ ಬೇಡಿದ ಪದವಿಯನ್ನು ತಂದು ಕೊಡ್ತವೆ ಎನ್ನುವುದಕ್ಕೆ ವ್ಯಕ್ತಿಗಿರುವ ವಿನಯ ಭಕ್ತರಿಗಿರಬೇಕಾದ ವಿನಯ ಇದು. ಈ ವಿನಯವೇ ಮಾತು ಮತ್ತು ನಡೆಯಲ್ಲಿ ಸೇರಿದಾಗ ಅದು ಸದುವಿನಯ ಆಗ್ತದೆ. ಆದರೆ ಅದು ಕೇವಲ 1-2 ದಿನದ ಪ್ರಕ್ರಿಯೆ ಅಲ್ಲ, ಅದು ಬದುಕಿನುದ್ದದ ಪಥ. ವಿನಯ ಅನ್ನೋದು 1-2 ದಿನದ ಪ್ರಕ್ರಿಯೆ ಅಲ್ಲ, ಅದು ಬದುಕಿನುದ್ದದ ಪಥ. ಅದೇ ಸದಾಶಿವನನ್ನು ಒಲಿಸುವ ದಾರಿ, ಪೂಜಿಸುವ ದಾರಿ. ಹೀಗೆ ನಾವು ವಿನಯವನ್ನು ಸಂಪೂರ್ಣವಾಗಿ ನಮ್ಮ ಬದುಕಿನ ಭಾಗವಾಗಿ ಮಾಡಿಕೊಂಡರೆ ಮಾತ್ರ ಶಿವ ನಮಗೆ ಒಲಿತಾನೆ. ಇಲ್ಲದಿದ್ದರೆ ಆತನ ತಿರಸ್ಕಾರಕ್ಕೆ ನಾವು ಒಳಗಾಗಬೇಕಾಗ್ತದೆ ಎನ್ನುವಂಥ ಮಾತನ್ನು, ಅದಕ್ಕೆ ಕೂಡಲ ಸಂಗಮ ದೇವನು ಅಲ್ಲನಯ್ಯ, ಆತ ಯಾವತ್ತೂ ಕೂಡ ನಮ್ಮನ್ನು ಒಪ್ಪೋದಿಲ್ಲ ಅನ್ನುವ ಮಾತನ್ನು ಹೇಳೋದಕ್ಕೆ ಅಲ್ಲಮ ಪ್ರಭುಗಳ ಒಂದು ವಚನ ಕೂಡ ಇಂಥದೇ ವಿಚಾರಗಳನ್ನು ಹೇಳ್ತದೆ. ವಿನಯ ನಮ್ಮ ಬದುಕಿನ ಹೇಗೆ ಭಾಗ ಆಗಬೇಕು ಅನ್ನುವುದಕ್ಕೆ ಅಲ್ಲಮ ಪ್ರಭುಗಳು ಹೇಳುವ ಒಂದು ಮಾತನ್ನು ನಾನು ಗಮನಿಸಬೇಕಿಲ್ಲ. ಆವ ಜಾತಿಯಲ್ಲಾದರೂ ಆಗಲಿ ಪುರಾತನರ ಚಾರಿತ್ರ್ಯದಲ್ಲಿ ನಡೆದು ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವನ್ನು ಕೊಟ್ಟು ಅಹಂಕಾರವನ್ನುಳಿದು ಪುರಾತನರ ಬಾಯ ತಂಬುಲೋ ಮೆಲುವೆ ಬೀಳುಡಿಗೆಯ ಹೊದೆವೆ ಆತನ ಪಾದರಕ್ಷೆಗಳೆರಡನ್ನು ಮುಡಿಯ ಮೇಲೆ ಹೊತ್ತುಕೊಂಡು ಬದುಕುವೆನಯ್ಯ, ಆ ಗಣಂಗಳ ದಾಸಾನುದಾಸ ನಾನು ಅನ್ನುವಂಥ ಕಾರಣ ಗುಹೇಶ್ವರ ಅನ್ನುವಂಥ ಮಾತನ್ನು ಅಲ್ಲಂ ಪ್ರಭುಗಳು ಹೇಳ್ತಾರೆ. ಹೀಗಾಗಿ ವಿನಯ ಅನ್ನುವಂಥದ್ದು ನಮ್ಮ ಒಂದು ಆ ಭಕ್ತಿ ಸ್ಥಳದ ಆರಂಭದ ಒಂದು ಆಧಾರಭೂತವಾದಂಥ ಒಂದು ತತ್ವ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು.